ಮೇಲೆ ವಿವಾದಗಳನ್ನ ಹುಟ್ಟು ಹಾಕ್ತಾ ಇರುವಂತ ಮುನಿರತ್ನ ಉಪಚುನಾವಣೆಯನ್ನು ಎದುರಿಸುವ ದಿನಗಳು ಹತ್ತಿರಪಟ್ಟಿವೆ. ಬಿಜೆಪಿಯಿಂದ ಮತ್ತಿಬ್ಬರು ಶಾಸಕರು ರಾಜೀನಾಮೆ ಕೊಟ್ಟು ಉಚ್ಚಾಟನೆಗೊಂಡು ವಿಧಾನಸಭಾ ಉಪಚುನಾವಣೆಯನ್ನು ಎದುರಿಸ್ತಾರಾ ಅನ್ನುವಂತಹ ವಿಷಯ ಇದೆ. ಹೇಗೆ ಈಗಾಗಲೇ ಜಾತಿ ನಿಂದನೆ ಪ್ರಕರಣದಲ್ಲಿ 2 ಕೇಸ್ಗಳು ನ್ಯಾಯಾಲಯದಲ್ಲಿ ದಾಖಲಾಗಿದೆ. ಅದರ ಕೇಸ್ಗಳ ಈಗಾಗಲೇ FSL ವರದಿ ಬಂದಿದೆ. ವರದಿಯಲ್ಲಿ ಮುಂದಿನ ವಿಚಾರಣೆಯ ನಂತರ ಮುನಿರತ್ನ ರಾಜೀನಾಮೆ ಕೊಡಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ವಿಧಾನಸೌಧದಲ್ಲಿ ಕೂಡ ಅಧಿವೇಶನದಲ್ಲಿ ಸುವರ್ಣಸೌಧ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಳವಳ್ಳಿಯ ಶಾಸಕ PM ನರೇಂದ್ರ ಸ್ವಾಮಿ ಹಾಗೆ ನಯನ ಮೋಟಮ್ಮ ಮೂಡಿಗೆರೆಯ ಶಾಸಕಿ ಎದ್ದು ನಮಗೆ ಈ ವಿಚಾರವಾಗಿ ನೀವು ನ್ಯಾಯ ಕೊಡಲೇಬೇಕು ಅಂತ ಎದ್ದು ನಿಂತು ಪ್ರತಿಭಟನೆ ಮಾಡಿದ್ದಾರೆ. ಅವಕಾಶ ಕೊಡಲಿಲ್ಲ. ಅಂದರೆ ಜಾತಿ ನಿಂದನೆ ಆಗಿದೆ, ಹಾಗೆ ಹಿಂದುಳಿದ ವರ್ಗಗಳು ದಲಿತರ ನಿಂದನೆಯನ್ನು ಮಾಡಿದ್ದಾರೆ, ಹಿಂದುಳಿದ ಜಾತಿಯ ನಿಂದನೆ ಮಾಡಿದ್ದಾರೆ. ಇಂಥವರ ವರದಿ ದೃಢಾಗಿರೋ FSL ಸದನಕ್ಕೆ ಅವ್ರನ್ನ ಒಳಗಡೆ ಬರೋಕ್ಕೆ ಬಿಡಬಾರದು, ಸಂವಿಧಾನಕ್ಕೆ ವಿರುದ್ಧ ಈಗ ಮತ್ತೊಮ್ಮೆ ಅವಾಂತರವನ್ನು ಮಾಡಿಕೊಂಡು ಮುನಿರತ್ನ ತನ್ನ ಮೇಲೆ ಸಿಂಪತಿ ಬರಲಿನ ಕಾರಣಕ್ಕೆ ಮುನಿರತ್ನ ಮೊನ್ನೆಯನ್ನು ಎಸೆತದ ಪ್ರಕರಣವನ್ನು ತಪ್ಪಿಗಾಗಿ ಎನ್ಕ್ಯಾಶ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. CT ರವಿ ಪ್ರಕರಣದಲ್ಲಿ ಕೂಡ ಹೀಗೆ ಆಯ್ತಾ ಅಂತ ಅನಿಸುತ್ತೆ. ವಾಚ್ಯ ಶಬ್ದವನ್ನು ಪ್ರಯೋಗಿಸಿದ್ರು, ಆಕ್ಷೇಪಾರ್ಹ ಪದವನ್ನು ಬಳಸಿದ್ರು, ಅಶ್ಲೀಲ ಪದ ಅಂತೇಳಿ ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಆಡಿದ್ರು ಅಂದರೆ ಒಂದು ದೂರನ್ನು ಕೊಟ್ಟರು. ಅದನ್ನ ಸಭಾಪತಿ ಹೊರಕೇರಿ ಠಾಣೆಯಲ್ಲಿ ಕೂಡ ದೂರನ್ನು ಕೊಟ್ಟು ಬೆಳಗಾವಿಯಲ್ಲಿ CT ರವಿ ಅವರು ಅರೆಸ್ಟ್ ಆಯಿತು. ಅದಾದ ನಂತರ ಬಿಜೆಪಿ CT ರವಿ ಪರ ನಿಂತ್ಕೊಂಡು ಅದು ಏನೋ ಒಂದು ಕಡೆ ಏನು ಸತ್ಯ ಏನೋ ಅನ್ನೋದನ್ನ ಮರೆಮಾಚುವ ಮಟ್ಟಿಗೆ ವಿಜೃಂಭಣೆ ಆಯಿತು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅದರ ಬಗ್ಗೆ ಬೇಸರ ಮಾಡಿದ್ರು. ನೀವು ಕ್ಷಮೆ ಕೇಳಿದ್ರು ಕೂಡ ನಾನು ಕ್ಷಮಿಸೋದಿಲ್ಲ. ಅಂದರೆ ನೀವು ಮಾಡಿದ ತಪ್ಪಿನ ಜೊತೆಗೆ ನೀವು ಅದರಲ್ಲಿ ಮೈನಸ್ ಅನ್ನು ನೀವು ಸಂಭ್ರಮಿಸ್ಕೊಂಡು ನೀವು ತಪ್ಪು ಮಾಡಿದ್ರು ಕೂಡ ಜನರಿಂದ ಸಿಂಪತಿ ಗಿಟ್ಸ್ಕೊಂಡು ಸಂಭ್ರಮಿಸ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಈ ಕಡೆ ಮುನಿರತ್ನ ಪ್ರಕರಣದಲ್ಲಿ ಕೂಡ ಮುನಿರತ್ನ ತನ್ನ ತಲೆ ಮೇಲೆ ಮೊಟ್ಟೆ ತಂದಿರೋದನ್ನು ಈಗಾಗಲೇ ಆಗಿರುವಂಥ ಅರೆಸ್ಟ್ ಮಾಡಲಾಗಿದೆ. ಜಾತಿ ನಿಂದನೆ ಅನ್ನುವಂಥದ್ದು FSL ದೃಢ ಆಯಿತು. ಇದಾದ ನಂತರ ಆ ಮೊಟ್ಟೆ ಎಸೆತ ಪ್ರಕರಣವನ್ನು ನನ್ನನ್ನು DK ಶಿವಕುಮಾರ್, DK ಸುರೇಶ್ ಹಾಗೆ ಕುಸುಮ ಹನುಮಂತರಾಯಪ್ಪ ಸೇರಿಕೊಂಡು ಮುಗಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಹಾಗಾಗಿ ಇದು ನನ್ನಂಥ ಒಬ್ಬ ಶಾಸಕರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯ, ನನ್ನ ಮೇಲೆ ಟಾರ್ಗೆಟ್ ಮಾಡಿ ಶಾಸಕರನ್ನು ಕೆಳಗಿಳಿಸಬೇಕು, ಕುಸುಮ ಅವರನ್ನ ಶಾಸಕರನ್ನಾಗಿ ಮಾಡಬೇಕು ಎಂದು DK ಸುರೇಶ್, DK ಶಿವಕುಮಾರ್ ನನ್ನನ್ನು ರಾಜೀನಾಮೆ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಥವಾ ಒಟ್ಟಾರೆ ನಾನು ಇರಬಾರ್ದು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಿಂಪತಿ ಗಿಟ್ಟಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಕಳೆದ ಬಾರಿ ನಾವು ನೋಡಿದ್ದೀವಿ ಮುನಿರತ್ನ ಅವರು ಗೆದ್ದಿದ್ದು ಕಷ್ಟದಲ್ಲಿ, ಕುಸುಮ ಅವರು ಗೆಲ್ಲುವಂಥ ಸಾಧ್ಯತೆಗಳು ಹೆಚ್ಚಾಗಿತ್ತು. ಹಾಗೆಯೇ ಇಲ್ಲಿ ಕಾಂಗ್ರೆಸ್ನ ರೈಟ್ ಹ್ಯಾಂಡ್ ಆಗಿರುವಂಥ DK ಶಿವಕುಮಾರ್ ಇಲ್ಲಿ DK ಸುರೇಶ್ ಅವ್ರನ್ನ ಜೊತೆಗಿಟ್ಕೊಂಡು ಈ ರಾಜರಾಜೇಶ್ವರಿ ನಗರ ಗೆಲ್ಲಲೇಬೇಕು. ಅದಾದ ನಂತರ ಲೋಕಸಭಾ ಚುನಾವಣೆ ನಡೀತು. ಅಲ್ಲಿ ಮುನಿರತ್ನ ಅವರು ತುಂಬ ಆಕ್ಟಿವ್ ಕೆಲಸ ಮಾಡಿ ಮಂಜುನಾಥ್ ಅವರು ಗೆಲ್ಲೋದಕ್ಕೆ ಕಾರಣ ಆದರು. ಗ್ರಾಮಾಂತರದಲ್ಲಿ ಸೋಲೋದಕ್ಕೆ ಕಾರಣ ಆದರು ಯಾರು? DK ಸುರೇಶ್. ಹಾಗಾಗಿ ಆ ಸೇಡು ತೀರಿಸ್ಕೊಬೇಕು. ಈಗಾಗಲೇ ಚನ್ನಪಟ್ಟಣದಲ್ಲಿ HD ಕುಮಾರಸ್ವಾಮಿ ಅವರ ಮೇಲೆ ಸೇಡು ತೀರಿಸ್ಕೊಂಡದ್ದಾಗಿದೆ DK ಸುರೇಶ್. ಯಾಕಂದರೆ ತನ್ನ ತಪ್ಪನ್ನು ಸ್ಮರಿಸಿದ್ದು ತಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ನ್ಯಾಷನಲ್ ಮೀಡಿಯಾ ಸಂದರ್ಶನದಲ್ಲಿ ಹೇಳ್ತಾ ಇದ್ದಾರೆ, ನಾವು 3 ಉಪಚುನಾವಣೆಗಳಲ್ಲಿ ಗೆದ್ದಿರ್ಬೋದು, ಆದರೆ ಆ ಗೆಲುವು ನನಗೆ ಸಂಭ್ರಮ ಕೊಟ್ಟು, ಆದರೆ ನನ್ನ ತಮ್ಮ ಸೋತು ನೀನು ನನಗೆ ಅನಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಮಟ್ಟಿಗೆ DK ಶಿವಕುಮಾರ್ ಅವರು ಕಾಡಿದೆ. ಹಾಗಾಗಿ ಆ ಸೋಲಿಗೆ ಕಾರಣ ಆದ ಮುನಿರತ್ನ ಅವರು ಮುಖ್ಯ ಕಾರಣ. ನಗರದಲ್ಲಿ ಮುನಿರತ್ನ ಅವರ ಪ್ರಭಾವ ಅವರು ಕೆಲಸಗಳನ್ನು ಮಾಡ್ತಾರೆ ಅಂತ ಜನ ಅವರು ನಿಲ್ಲಿಸ್ಕೊಳ್ತಾರೆ. ಅವರು ಒಂದಷ್ಟು ಸ್ಲಮ್ನ ಭಾಗಗಳಲ್ಲಿ ಕೆಲಸ ಮಾಡಿ, ಇಲ್ಲಾಂದರೆ ಅವರಿಗೆ ಒಂದಷ್ಟು ಸೌಲಭ್ಯಗಳನ್ನು ಮಾಡಿಬಿಟ್ಟು, ವೋಟರ್ ID ಏನೇನೋ ಮಾಡಿಸ್ಬಿಟ್ಟು ಅಲ್ಲಿ ಮತಗಳನ್ನು ಪಡ್ಕೋತಾರೆ. ರಾಜರಾಜೇಶ್ವರಿ ನಗರ, ಯಶವಂತಪುರ ಈ ಭಾಗ ಇದೆ, ಯಶವಂತಪುರ ಭಾಗ ಕೂಡ ಕೆಲವು ಮಟ್ಟಿಗಿರುತ್ತೆ. ಅಲ್ಲಿ ಒಂದು
ಕಳೆದ ಬಾರಿ ಅಂತೂ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ರು ಕೂಡ ಬೆಂಗಳೂರಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲಬೇಕು. ಕೆಲವೊಂದು ಉದಯ್ ಗೌಡಾಚಾರ್ಯ ಗೆಲ್ಲೋದಿಲ್ಲ ಅನ್ಕೊಂಡು ಅವ್ರು ಗೆದ್ದರು, ಎಷ್ಟು ಸಂಕ್ಷೇಪ ಬಿಜೆಪಿಯಿಂದ ಗೆದ್ರು. ಹೀಗೆ ಈ ಎಲ್ಲ ಏನು ಬೆಂಗಳೂರಿನಲ್ಲಿರುವಂಥ ಶಾಸಕರು ವಿಧಾನ ಸೋಮಶೇಖರ್, ಮುನಿರತ್ನ, ಈ ಮುನಿರತ್ನ ಅವ್ರನ್ನ ಸೋಲ್ಸೋದಕ್ಕಾಗಲ್ಲ. ಅವ್ರನ್ನ ಈ ರೀತಿ ರಾಜೀನಾಮೆ ಕೊಟ್ಟು ಸೇರ್ಕೊಂಡ್ಬಿಡೋಣ, ಉಪಚುನಾವಣೆ ನಿಲ್ಲಿಸಬೇಕಾದ್ರೆ ಅವರು ಗೆದ್ದು ಬರ್ತಾರೆ, ಗೆಲ್ಲಿಸ್ಕೊಳ್ಳೋಣ. ಈ ಮೂಲಕ ಕಾಂಗ್ರೆಸ್ನ ಶಕ್ತಿ ಜಾಸ್ತಿ ಮಾಡ್ಬೋದು, ಹಣಮಂತ್ರಿ ಭಾಗದಲ್ಲಿ ಶಕ್ತಿ ಜಾಸ್ತಿ ಮಾಡ್ಬೋದು. ನಾನು ಮುಂದಿನ CM ಸ್ಥಾನಕ್ಕೆ ಕನ್ನಡ ಬಿಟ್ಟರೆ ಯಾರು ಅಂದರೆ ಇಲ್ಲಿ ಸಿದ್ದರಾಮಯ್ಯ ಹೇಗೂ ಅವರ ಏನು 5 ವರ್ಷ ಅದನ್ನು ಕಾಂಗ್ರೆಸ್ ಮಾಡಿರ್ತಾರೆ, ಮತ್ತು ಅವರ ಅವಕಾಶ ಕೇಳಲ್ಲ. ನಾನೇ ಅಲ್ಲಿಗೆ ಒನ್ ಆ್ಯಂಡ್ ಓನ್ಲಿ ಆಪ್ಷನ್ ಆಗಿರಬೇಕು ಅಂತ DK ಶಿವಕುಮಾರ್ ಅಂದ್ಕೊಂಡಿದ್ದಾರೆ. ಹಾಗಾಗಿ ಬಹುಶಃ ಮುನಿರತ್ನ ಅವರು ಈ ಪ್ರಕರಣ ಸ್ಟ್ರಾಂಗ್ ಆಗಿ ಪ್ರಕರಣದಲ್ಲಿ ತೀರ್ಪು ಬಂದ ನಂತರ ರಾಜೀನಾಮೆ ಕೊಡುವ ಪರಿಸ್ಥಿತಿ ಬರ್ಬೋದು. ಜೊತೆಗೆ ಎಸ್ ಟಿ ಸೋಮಶೇಖರ್ ಪಕ್ಷದಿಂದ ವಿಚಾರಣೆ ಆದರೆ ಜನವರಿ ವೇಳೆಗೆ ಬಿಜೆಪಿಯಲ್ಲಿ ಕೂಡ ಶಿಸ್ತು ಕ್ರಮ ಅವರು ಕೂಡ ಪಕ್ಷದಿಂದ ಹೊರಬರ್ಬೋದು. ಅದಾದ ನಂತರ ಏನು ಶಾಸಕರಿದ್ದಾರೆ, ಶಿವರಾಮ್ ಹೆಬ್ಬಾರಿದ್ದಾರೆ, ಕಾರ್ಮಿಕ ಸಚಿವ, ಅವರು ಕೂಡ ಇಲ್ಲಿ ಕ್ಷೇತ್ರದಲ್ಲಿ ಈಗಾಗಲೇ ಬಿಜೆಪಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರುವುದರಿಂದ ಯಲ್ಲಾಪುರದ ಶಿವರಾಮ್ ಹೆಬ್ಬಾರ್ ಕೂಡ ಪರಿಸ್ಥಿತಿ ಬಂದು ಉಚ್ಚಾಟನೆಯಾಗಿ ಅವರು ಕೂಡ ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ಗೆ ಮತ್ತಷ್ಟು ಬಲ ಬರುತ್ತೆ. ಈಗ ಕಾಂಗ್ರೆಸ್ ಪ್ಲಾನ್ ಹಾಗಾದರೆ ಇಲ್ಲಿ ಮುನಿರತ್ನ ಅವರು ಸಿಂಪತಿ ಗಿಟ್ಟಿಸುವಂಥ ಪ್ರಯತ್ನ ಮಾಡಿದ್ರು. ಅದು ಮುಂದಿನ ಚುನಾವಣೆ ಹತ್ತಿರ ಆಗ್ತಾ ಇರುವ ಕಾರಣಕ್ಕೆ ಅಂತ ಅನುಮಾನಗಳು ಆಗ್ತಾ ಇದೆ. ಸದ್ಯಕ್ಕೆ ಇದು ನಮಗನಿಸಿದ್ದು, ನಿಮಗೇನನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ. ಉಪಚುನಾವಣೆ ಸದ್ಯದಲ್ಲೇ ಬಂದರೆ ಯಶವಂತಪುರ ಗೆಲ್ಲೋದ್ಯಾರು, ಹಾಗೆ ರಾಜರಾಜೇಶ್ವರ ಗೆಲ್ಲೋದ್ಯಾರು, ಎಲ್ಲ ಹಕ್ಕುಗಳನ್ನು ಯಾರು ಯಲ್ಲಾಪುರ ಮುನಿಗೋಡು ವಿಧಾನಸಭಾ ಕ್ಷೇತ್ರದ ಬರುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇದು ನಮಗನಿಸಿದ್ದು, ನಿಮಗೇನನ್ಸುತ್ತೆ ನೀವು ನಿಮ್ಮ ಮಾತನ್ನು ಹೇಳ್ಬೋದು. ಮತ್ತಷ್ಟು ರಾಜಕೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.